ಕೊಟ್ಟೆ ಅಂದ್ರೆ ನನ್ನ ಫೇವರ್ದಾಗ ಸಿಗ್ತಾವ. ಉದಾಹರಣೆಗೆ BJP, ನನ್ನ BJP ಎಲ್ಲೆಲ್ಲಿತ್ತೆ ಅಲ್ಲಿ ಹೊಸ ಕೊಟ್ಬಿಡು, ಕಾಂಗ್ರೆಸ್ ತನಗೆ ಎಲ್ಲಿತ್ತೆ ಅಲ್ಲಿ ಹೊಸ ಕೊಟ್ಬಿಡು. ಇದು ಪಕ್ಷ ಮಟ್ಟದಾತ. ಇನ್ನು ಇಂಡಿವಿಜುವಲ್ ಮಟ್ಟಕ್ಕೆ ಬರೋಣ. ಕೆಲವೊಂದಂತೂ ಫ್ಯಾಮಿಲಿ ಡೆಮೋಕ್ರಸಿನೇ ಆಗಿದೆ ನಮ್ಮದು. ಅಂದ್ರೆ ಪ್ರಜಾಸತ್ತೆ ಹೋಗಿ ಕುಟುಂಬ ಸತ್ಯ ಆಗಿದೆ ನಮ್ಮದು. ಒಂದು ಮನೆಯಾಗಿ 7-8 ಮಂದಿ MLA MP ಇರ್ತಾರೆ. ಅವ್ರು ಏನು ಮಾಡ್ತಾರಂದ್ರೆ ಇಲ್ಲಿ ಅವರು ಅಸೋಸಿಯೇಟ್ ಮೆಂಬರ್ಸ್ ಆದ್ರೆ ಅವರು ತಮ್ಮ ಲೆಕ್ಕದಾಗ ಇರ್ತಾರೆ. ನಮ್ಮ ಕುಟುಂಬದ ಸದಸ್ಯರ ಇನ್ನೂ ಎಲ್ಲಿ ಸಾಧ್ಯ ಇದೆ, ನಮ್ಮದು ಪ್ರಭಾವ ಇನ್ನೂ ಹೆಚ್ಚಿದೆ. ಅವನ್ನೇನು ಮಾಡ್ತಾವ್ರು MP ಮಾಡ್ತಾರೆ, MP ಮತಕ್ಷೇತ್ರಗಳನ್ನು ಮಾಡ್ತಾರೆ. MLA ಮತಕ್ಷೇತ್ರಗಳನ್ನು ಮಾಡಿದಾಗ ಏನಾಗ್ತಿದೆ ಅಂದರೆ ಮೂಲ ಸಂವಿಧಾನದ ಆಚೆ ಏನಿದಿಲ್ಲ ಡೆಮಾಕ್ರಸಿ ಅನ್ನೋದು. ಅಂದರೆ ಎಲ್ಲರಿಗೂ ಸಮನಾದ ಹಕ್ಕು ಹಂಚಿ ಹೋಗಿರಬೇಕು, ಸಂಪನ್ಮೂಲನೂ ಸಮನಾಗಿ ಹಂಚಿ ಹೋಗಿರಬೇಕು. ಇದರದ್ದೇನು ಪೀಠಿಕೆ ಇದೆಯಲ್ಲ, ಯಾವುದು ನಮ್ಮ ಸಂವಿಧಾನದ ಫಸ್ಟ್ ಪೀಠಿಕೆ, ನಾವು ಪ್ರಿಯಾಂಬಲ್ ಏನಂತಿಲ್ಲ, ಜಸ್ಟಿಸ್ ಟು ಆಲ್ ಅಂತ ಏನದಲ್ಲ, ಅದಕ್ಕೆ ಧಕ್ಕೆ ಆಗ್ತಿದೆ. ಅದಕ್ಕೆ ಇದನ್ನು ನೀವು ಕೇವಲ ಜನಸಂಖ್ಯೆ ಆಧಾರದ ಮೇಲೆ ನೀವೇನಾದರೂ ಹೊಸ MP ಮತ್ತು MLA ಸೀಟುಗಳನ್ನು ನೀವು ಕ್ರಿಯೇಟ್ ಮಾಡಿದ್ರಂದ್ರೆ ಹಿಂದೆ ಆದಂಥ ಅನ್ಯಾಯ ಮುಂದುವರಿತದ ಕೆಲವು ರಾಜ್ಯಗಳಿಗೆ, ಹೆಚ್ಚಾಗಿ ದಕ್ಷಿಣ ಭಾರತದ ರಾಜ್ಯಗಳಿಗಂತೂ ಪೂರ್ಣ ಅನ್ಯಾಯ ಆಗ್ತಿದೆ. ದಕ್ಷಿಣ ಭಾರತ ಲಾಭ ಕೊಡೋದಷ್ಟೇ, ಉತ್ತರ ಭಾರತ ಲಾಭ ಉಣ್ಣೋದಷ್ಟೇ ಅನ್ನೋಂಗಾಗಿ ದುಡ್ಡು ಆ ಕಡೆ ತಗೊಳ್ತಾರೆ, ಇವ್ರು ಕೊಟ್ಕೊತ ಹೋಗ್ತಾರೆ. ಎಲ್ಲ ಅಧಿಕಾರ ಅವ್ರ ಕಡೆ ಕೇಂದ್ರೀಕೃತವಾಗ್ತದೆ. ಇಂಬ್ಯಾಲೆನ್ಸ್ ಆಫ್ ದ ಪವರ್. ಮತ್ತೆ ಇಲ್ಲೇನಿದೆ ಅಂದ್ರೆ ಇಲ್ಲಿ ವ್ಯಕ್ತಿದು ಹಿತ ಇದೆ, ಪಕ್ಷಗಳದ್ದು ಹಿತ ಇದೆ. ಅವ್ರ ದೇಶ ಹಿತ ನೋಡ್ತಾ ಇಲ್ಲ. BJP ನನಗೆ ಹೆಚ್ಚು ಎಲ್ಲಿ ಸಿಗ್ತದೆ, ನಂದು ಹೆಚ್ಚು ಪ್ರಭಾವ ಇಲ್ಲದ ಅಲ್ಲೇ ನಾ ಕ್ರಿಯೇಟ್ ಮಾಡಿಕೊಂಡು ಮುಂದೆ ನಾ ಹೆಚ್ಚು ಮೆಜಾರಿಟಿ ತೊಗೋಬೇಕಂತ ಅವ್ರದ್ದು. ಕಾಂಗ್ರೆಸ್ ತನ್ನ ಹೊನ್ನಾರದಲ್ಲಿ ಇರ್ತದೆ, ನಂದು ಇಲ್ಲೆಲ್ಲಿ ಹೆಚ್ಚು ವೋಟ್ ಬ್ಯಾಂಕ್ ಇದೆ, ಅಲ್ಲೇ ಹೊಸ ಕ್ರಿಯೇಟ್ ಮಾಡ್ಕೊಂಡು ಅದನ್ನು ಹೆಚ್ಚಿಗೆ ಮಾಡಿಸ್ಬೇಕಂತ ಅವ್ರದ್ದು. ಅದರಂತೆ ಪ್ರಾದೇಶಿಕ ಪಕ್ಷಗಳು ಅದನ್ನೇ ಹೊನ್ನಾರದಾಗ ಕೂತಿರ್ತಾರೆ. ಇದ್ರಾಗನ ಕೆಲವೊಂದು ಫ್ಯಾಮ್ಲಿಗಳದಾವ, ಹಿಂದಿನಿಂದ ಬಂದಂಥ ಫ್ಯಾಮ್ಲಿಗಳು, ಅವರೇ ರಾಜರಾಗಿ ಕೂತು ಬಿಟ್ಟಾರ. ಅವರು ಮತ್ತೆ ನಮ್ಮ ಫ್ಯಾಮಿಲಿ ಸದಸ್ಯರನ್ನು ಹೆಚ್ಚು ಮಾಡ್ಕೊಳಿಸಲ್ಲ. ಈ ಗಂಡ ಒಬ್ಬ ಹೋಗ್ತಿದ್ದ, ಹೆಂಡತಿನೂ ಕರ್ಕೊಂಡು ಹೋಗ್ತಾರೆ, ಮಕ್ಕಳನ್ನೂ ಕರ್ಕೊಂಡು ಹೋಗ್ತಾರೆ. ಅಂದರೆ ನಿಮ್ಗೆ ವಿಧಾನಸೌಧದಾಗ ಮತ್ತು ಪಾರ್ಲಿಮೆಂಟ್ದಾಗ ಫ್ಯಾಮಿಲಿಗಳ ನೋಡಕ್ ಸಿಗ್ತಾವ ನಿಮಗೆ. ಫ್ಯಾಮಿಲಿ ಡೆಮೋಕ್ರಸಿನೇ ಇದೆ. ಯಾಕಂದ್ರೆ ಇಂಡಿಯಾದ ಏನಾಯ್ತಂದ್ರೆ ಜೆನೆಟೋಕ್ರಸಿ ಅಂದ್ರೆ ಮುದುಕರ ರಾಜ್ಯ ಆಗಿತ್ತ. ಭಾಳ ಮಂದಿ ಹೇಳ್ತೀರಿ ಎಲ್ಲ ಏನಪ್ಪ ಪಾರ್ಲಿಮೆಂಟ್ನಾಗ ಮುದುಕರ ಅದಾರಂತಾರೆ. ಆಮೇಲೆ ತಂದ್ರೆ ಈಗ ಎಲ್ಲಿ ಬಂತಪ್ಪ ಅಂದ್ರೆ ಅರಿಸ್ಟೋಕ್ರಸಿ, ದುಡ್ಡು